ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಿಫ್ಟಿ ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ ಒಂದು ಪ್ಯಾಟರ್ನ್ ಬಂದಿತ್ತು. ಯಾವ ಥರ ಅಂದರೆ, ಸೊ ಈ ಥರ ಒಂದು ಪ್ಯಾರಲಲ್ ಚಾನಲ್ ಥರ ಒಂದು ಪ್ಯಾಟರ್ನ್ ಬಂದಿತ್ತು. ಸೊ ಜೊತೆಗೇನೆ ಏನಾಗೈತೆ ಅಂತಂದರೆ, ಮಾರ್ಕೆಟ್ ಏನಾಗಿತ್ತು, ಜಸ್ಟ್ ಫ್ಲ್ಯಾಟ್ ಓಪನ್ ಆಗಿತ್ತು. ಫ್ಲ್ಯಾಟ್ ಓಪನ್ ಆಗಿ ಈ ಥರ ಒಂದು ರೆಡ್ ಕ್ಯಾಂಡಲ್ ಬಂದು ಸೊ ಕನ್ಸಲ್ಟೇಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಕನ್ಸಲ್ಟೇಷನ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ಈ ಥರ ಒಂದು ಫಿಬ್ನಾಚಿ ಟೂಲ್ನ ಡ್ರಾ ಮಾಡಿ ಫಿಬ್ನಾಚಿ 50% ನಮ್ಮ ಸೆಟಪ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ಆ ಥರ ಯಾವುದು ಕೆಳಗಡೆ ನನಗೆ ಬ್ರೇಕ್ ಡೌನ್ ಸಿಗಲಿಲ್ಲ, ಅದಕ್ಕೋಸ್ಕರ ಕನ್ಸಲ್ಟೇಷನ್ ಆಗ್ತಾ ಇತ್ತು. ಸೊ ಈ ಏರಿಯಾದಲ್ಲಿ ಅಂದರೆ 0.5 ಇತ್ತು ಇಲ್ಲಿ ಫಿಬ್ನಾಚಿ. ಹೈ ಟು ಲೋವರೆಗೂ ಡ್ರಾ ಮಾಡಿದರೆ 0.5 ಏರಿಯಾ ಸಿಗುತ್ತೆ. ಓಕೆ, ಯು ಕ್ಯಾನ್ ಸಿ ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಹೈ ಟು ಲೋವರೆಗೂ ಡ್ರಾ ಮಾಡಿದರೆ ನಮಗೆ ಇಲ್ಲಿ ಫಿಬ್ನಾಚಿ 50% ಏರಿಯಾ ಸಿಗುತ್ತೆ. ಓಕೆ, ಫಿಬ್ನಾಚಿ 50% ಅಂದರೆ 0.5 ಏರಿಯಾ ಇತ್ತು. ಇಲ್ಲಿ 0.5 ಏರಿಯಾದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನು ಮಾಡ್ತಿದ್ದೆ, ಇಲ್ಲಿ 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಯಿತು ನಮ್ಮದು. ಜಸ್ಟ್ ಈ ಹೆಲ್ದಿ ಕ್ಯಾಂಡಲ್ ಕ್ರಾಸ್ ಆದ ತಕ್ಷಣ ಇಲ್ಲಿ ನಾನು ಎಂಟ್ರಿ ತೊಗೊಂಡು ಸೇಮ್ ಕ್ಯಾಂಡಲ್ ಹೈಗೆ ಸ್ಟಾಪ್ ಲಾಸ್ ಇತ್ತು ನಮ್ಮದು. ನಿಫ್ಟಿ ಎಕ್ಸ್ಪೈರ್ ಆಗಿರೋದ್ರಿಂದ ನಮಗೆ ಇಲ್ಲ ಏನಾಗುತ್ತೆ, ಇಮಿಡಿಯೇಟಾಗಿ ಒಂದೇ ಸ್ಪೈಕಲ್ಲಿ ಆಲ್ಮೋಸ್ಟ್ 900+ ಪ್ರಾಫಿಟ್ ತೋರಿಸ್ತಾ ಇತ್ತು. ಇಮಿಡಿಯೇಟಾಗಿ ಮತ್ತೆ ಬಂದು ಕಾಸ್ಟ್ ಟು ಕಾಸ್ಟ್ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತೆ ಮಾರ್ಕೆಟು. ಅದಾದಮೇಲೆ ನಾನು ವೇಟ್ ಮಾಡ್ತಾ ಇರೋದು ನೆಕ್ಸ್ಟ್ ಆಪರ್ಚುನಿಟಿಗೋಸ್ಕರ. ಯಾಕಂದರೆ ಆಲ್ಮೋಸ್ಟ್ ಇವತ್ತು ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಇರುತ್ತೆ ಅನ್ನೋದು ಸ್ವಲ್ಪ ನನಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ಈ ಥರ ಒಂದು ವೀಕ್ಸ್ ಬಂದು ಕನ್ಸಲ್ಟೇಷನ್ ಆಗ್ತಾ ಇದೆ. ಕನ್ಸಲ್ಟೇಷನ್ ಆಗಬೇಕಾದ್ರೆ ಇಮಿಡಿಯೇಟಾಗಿ ಈ ಥರ ಒಂದು ಬ್ರೇಕ್ ಆದರೆ ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ ಅಂದಮೇಲೆ ಇನ್ನೂ ಸ್ವಲ್ಪ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಥರ ನಮಗೆ ಚಾರ್ಟ್ ನೋಡಿದ ತಕ್ಷಣ ಪ್ರೈಸ್ ಆಕ್ಷನಲ್ಲಿ ಸ್ವಲ್ಪ ಚಾರ್ಟ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಪೂರ್ತಿ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ ಚಾರ್ಟು ಯಾವ ಥರ, ಚಾರ್ಟ್ ನೇಚರ್ ಯಾವ ಥರ ಇದೆ, ಸೊ ಮಾರ್ಕೆಟ್ ಬಿಹೇವಿಯರ್ ಯಾವ ಥರ ಇದೆ, ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಆಗುವಂಥ ಸಿಚುವೇಶನ್ ಇರುತ್ತೆ ಅನ್ನೋದು ಪೂರ್ತಿ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಅದಾದಮೇಲೆ ಏನಾಗುತ್ತೆ ಅಂದರೆ ಈ ಥರ ಒಂದು ಪ್ಯಾರಲಲ್ ಚಾನಲ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೆ ನಾನು. ಈ ಚಾನಲ್ ಏನಾದರೂ ಬ್ರೇಕ್ ಆದರೆ, ಸಪೋಸ್ ಡೌನ್ ಸೈಡ್ಗೆ ಅಂದರೆ ಮೇಲ್ಗಡೆ ಸೈಡ್ಗೆ ಬ್ರೇಕ್ ಆದರೆ ನಾನು ಆ ಥರ ಯಾವುದೇ ಟ್ರೇಡನ್ನು ತಗೋತಾ ಇರಲಿಲ್ಲ. ಜಸ್ಟ್ ಡೌನ್ ಸೈಡ್ಗೆ ಬ್ರೇಕ್ ಆದರೆ ನಾನು ಎಕ್ಸ್ಪೆಕ್ಟೇಷನ್ ಇತ್ತು ನಂದು. ಬಟ್ ಈ ಕ್ಯಾಂಡಲ್ ಏನಾಗುತ್ತೆ, ಜಸ್ಟ್ ಟಚ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಅವಾಗ ನನಗೇನಾಯ್ತು, ಒಂದು ಕ್ಲಿಯರಾಗಿ ಇಂಡಿಕೇಶನ್ ಬರುತ್ತೆ. ಸೊ ಈ ಚಾನಲನ್ನು ಆಲ್ಮೋಸ್ಟ್ ಮಾರ್ಕೆಟು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಬೈಯರ್ಸ್ ಇದ್ದಾರೆ. ಸೊ ಅವರನ್ನು ಕೆಳಗಡೆ ತೊಗೊಂಡು ಹೋಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮಾರ್ಕೆಟು ಮೇಲ್ಗಡೆ ಹೋಗಬೇಕಾಗಿದ್ರೆ ಈ 0.5ನ ಕ್ರಾಸ್ ಆಗಿ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಆಲ್ಮೋಸ್ಟ್ ಫಾಲ್ ಆಗೋ ಸಾಧ್ಯತೆ ಎಲ್ಲ ಇತ್ತು ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನಾನು ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಎಂಟ್ರಿನ ತೊಗೊಂಡೆ. ಸೇಮ್ ಕ್ಯಾಂಡಲ್ ಅಂದರೆ ಸೇಮ್ ಕ್ಯಾಂಡಲ್ಲು ಜೊತೆಗೇ ಈ ಪ್ಯಾರಲಲ್ ಚಾನಲ್ ಮಿಡಲ್ ಲೈನ್ಗೆ ನನ್ನ ಸ್ಟಾಪ್ ಲಾಸ್ ಇತ್ತು. ಆಲ್ಮೋಸ್ಟು ಪ್ರೀಮಿಯಮಲ್ಲಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ. ಸೊ ಯು ಕ್ಯಾನ್ ಸಿ 23,700 ಪುಟನ್ನು ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ. ಜಸ್ಟ್ ಇಲ್ಲಿ ಎಂಟ್ರಿನ ತೊಗೊಂಡಿದ್ದೆ. 112ಗೆ ನಾನು ಎಂಟ್ರಿನ ತೊಗೊಂಡಿದ್ದೆ. ಜಸ್ಟ್ 10 ಪಾಯಿಂಟ್ಸ್ ನಮ್ಮ ಸ್ಟಾಪ್ ಲಾಸ್ ಆಗಿತ್ತು. ಆಲ್ಮೋಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಜಸ್ಟ್ 20 ಪಾಯಿಂಟ್ಸ್ ಬಂದರೆ ಸಾಕು ಅಂತ ವೇಟ್ ಮಾಡ್ತಾಯಿದ್ದೆ. ಜಸ್ಟ್ ನಮ್ಮ ಟಾರ್ಗೆಟ್ ಆಗಿತ್ತು 132. ಬಟ್ ನಾನು ಎಕ್ಸಿಟ್ ಆಗಿರೋದು 145ಗೆ, ಆಲ್ಮೋಸ್ಟ್ 46ಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ರನ್ನಿಂಗ್ ಕ್ಯಾಂಡಲಲ್ಲಿ ಎಕ್ಸಿಟ್ ಆದಾಗ ನಮಗೆ 34-35 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಸಿಕ್ಕಿತ್ತು. ಫಸ್ಟ್ ಟ್ರೇಡಲ್ಲಿ ಏನಾಗಿತ್ತು ಅಂತಂದರೆ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ 60 ಪಾಯಿಂಟ್ವರೆಗೂ ಟಾರ್ಗೆಟ್ ಬಂದಿದೆ. ಅಂದರೆ 2.5ವರೆಗೂ 1-2.5ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಆಲ್ಮೋಸ್ಟ್ ಜಸ್ಟ್ 22 ಪಾಯಿಂಟ್ಸ್ವರೆಗೂ ನಮ್ಮದು ಸ್ಟಾಪ್ ಲಾಸ್ ಬರ್ತಾಯಿತ್ತು. 1-2.65ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ. ಜಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ ಪೂರ್ತಿ ಟಾರ್ಗೆಟ್ ಬಂದಿದೆ. ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ನಿಫ್ಟಿ 50 ಇವತ್ತು ಅದಕ್ಕೋಸ್ಕರ ಸ್ಪೈಕ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟು ನಮಗೆ ಇಲ್ಲಿ ಮಾರ್ಕೆಟ್ 65 ಪಾಯಿಂಟ್ ಫಾಲ್ ಆಗೋದ್ರಲ್ಲಿ ಇಲ್ಲಿ ಪ್ರೀಮಿಯಮ್ಸ್ ಆಲ್ಮೋಸ್ಟ್ 70 ಪಾಯಿಂಟ್ಸ್ವರೆಗೂ ಜಂಪ್ ಆಗಿತ್ತು. ಓಕೆ, ಅಂದರೆ ಸ್ಪೈಕ್ಸ್ ಇರುತ್ತೆ ನಿಫ್ಟಿ 50 ಎಕ್ಸ್ಪೈರಿ ಇದರಲ್ಲಿ. ಎಕ್ಸ್ಪೈರಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಪೈಕ್ ಸಿಗೋಂಥ ಸಾಧ್ಯತೆ ಇರುತ್ತೆ. ಸೊ ಜೊತೆಗೇ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ತುಂಬ ಚೆನ್ನಾಗಿರೋಂಥ ಒಂದು ಪ್ಯಾಟರ್ನ್ ಬರ್ತಾಯಿತ್ತು. ಬಟ್ ನಾನು ನಿಫ್ಟಿನಲ್ಲಿ ಇಂಟ್ರೆಸ್ಟ್ ಇತ್ತು ಇವತ್ತು. ಯಾಕಂದರೆ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೈಕ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ನಿಫ್ಟಿನ ಪ್ರಿಫರ್ ಮಾಡ್ತಾ ಇದ್ದೆ. ಸೊ ಈ ಥರ ಒಂದು ಕಪ್ಪು ಮತ್ತು ಇದು ಹ್ಯಾಂಡಲ್ಲು ಕರೆಕ್ಟ್ ನಿಕ್ಲೈನ್ ಕೆಳಗಡೆ ಕ್ಲೋಸ್ ಆಗಿತ್ತು. ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿ, ಅಂದರೆ ಈ ಕನ್ಸಲ್ಟೇಷನ್ ಏರಿಯಾ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿ 1:2 ಅಂದರೆ ಡೇ ಲೋವರ್ಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ನನಗೆ ನಿಫ್ಟಿನಲ್ಲಿ ಟ್ರೇಡ್ ತುಂಬ ಚೆನ್ನಾಗಿ ಸಿಕ್ತು. ಅದಾದಮೇಲೆ ಅಲ್ಲೇನೇ ತೊಗೊಂಡ್ಬಿಟ್ಟೆ ನಾನು ಟ್ರೇಡನ್ನು. ಜೊತೆಗೆ ಇದು ಕಾಂಬಿನೇಷನ್ ಇತ್ತಿತ್ತು ಟ್ರೈಯಿಂಗಲ್ ಜೊತೆಗೇ ಕಪ್ಪು ಮತ್ತು ಹ್ಯಾಂಡಲ್ಲು. ಓಕೆ, ಸೊ ಈ ಥರ ಪ್ಯಾಟರ್ನ್ ಬಂದಾಗ ಪ್ರೈಸ್ ಆ್ಯಕ್ಷನ್ ಇಸ್ ದ ಕಿಂಗ್. ಓಕೆ, ಪ್ರೈಸ್ ಆ್ಯಕ್ಷನ್ ಮೇಲೇ ಪೂರ್ತಿ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಸೊ ಪ್ರೈಸ್ ಆ್ಯಕ್ಷನ್ ಬಂದಾಗ ನಾವು ಟ್ರೇಡ್ ಮಾಡಬೇಕಾಗುತ್ತೆ. 1:3, 1:4ವರೆಗೂ ಟಾರ್ಗೆಟ್ ಹಿಟ್, 1:3.7ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಪ್ರೀಮಿಯಮು 48,600. ಸೊ ಔಟ್ ಆಫ್ ದ ಮನಿ ಆಗಿತ್ತು. ಜಸ್ಟ್ ನಾವು ಎಂಟ್ರಿನ ಇಲ್ಲಿ ಅಂದರೆ ಸೇಮ್ ಕ್ಯಾಂಡಲ್, ಈ ಕ್ಯಾಂಡಲ್ನ ನೋಡ್ತಾ ಇರ್ಬೋದು. ಜಸ್ಟ್ ನೀವು ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಇಮಿಡಿಯೇಟಾಗಿ ಸೊ ಮಾರ್ಕೆಟ್ ಸ್ವಲ್ಪ ಮಾರ್ನಿಂಗ್ ಪೂರ್ತಿ ಕನ್ಸಲ್ಟೇಷನ್ ಇತ್ತು. ಕನ್ಸಲ್ಟೇಷನ್ ಆದಮೇಲೆ ಸೊ ಈ ಥರ ಒಂದು ಮೊಮೆಂಟಮ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಡೌನ್ ಸೈಡ್ಗೆ ಮೊಮೆಂಟಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ಮಾರ್ಕೆಟ್ ಈ ಥರ ಮೇಲೆ ಹೋಗಿ ಡೇ ಹೈಗೆ ಕ್ಲೋಸ್ ಆಗಿ ಮತ್ತೆ ಕೆಳಗಡೆ ಬಂದು ಈ ಥರ ಬ್ರೇಕ್ ಮಾಡುತ್ತೆ. ಅಂದರೆ ಟ್ರಯಾಂಗಲ್ ಜೊತೆಗಿನ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ಲು. ಸೊ ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ಥರನೂ ನಾವು ನೋಡ್ಬೋದಾಗಿತ್ತು. ಯು ಕ್ಯಾನ್ ಸಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್. ಓಕೆ,
ಈ ಥರ ಲೆಫ್ಟ್ ಶೋಲ್ಡರು, ಹೆಡ್ಡು ಮತ್ತು ರೈಟ್ ಶೋಲ್ಡರು. ಓಕೆ, ಇದು ಏನಾಗಿರುತ್ತಲ್ಲ ಈ ಟಾರ್ಗೆಟ್ ಆಗಿರುತ್ತೆ ನಮ್ಮದು. ಡೇ ಲೋವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ವಿಕ್ ಟಚ್ ಆಗಿದೆ ಇಲ್ಲಿವರೆಗೂ, ಕ್ಯಾನ್ ಸಿ ಇಲ್ಲಿವರೆಗೂ ವಿಕ್ ಟಚ್ ಆಗಿದೆ ಅಲ್ವಾ, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ದು. ಸೊ ಅಲ್ಲಿವರೆಗೂ ನಾವು ಮಾಡ್ಬೋದಾಗಿತ್ತು 1:1.5 1:1.8ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಪ್ರೀಮಿಯಮ್ ಏನಾಗಿದೆ ಆಲ್ಮೋಸ್ಟ್ ಜಂಪ್ ಆಗಿದೆ ನೋಡಿ, ಯು ಕ್ಯಾನ್ ಸಿ 100 ಪಾಯಿಂಟ್ಸ್ವರೆಗೂ ಪ್ರೀಮಿಯಮ್ ಟಚ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಟ್ರೇಡನ್ನು ಸ್ವಲ್ಪ ನೋಡ್ತಾ ಇದ್ದೆ ಅಷ್ಟೇ, ಬಟ್ ಇಲ್ಲಿ ಯಾವುದೇ ಟ್ರೇಡನ್ನು ತಗೊಳ್ಳಿಲ್ಲ. ಸೊ ನಿಫ್ಟಿ 50ನಲ್ಲಿ ಆಲ್ಮೋಸ್ಟ್ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಯಿತು. 1:3.6ವರೆಗೂ ನಮಗೆ ಟಾರ್ಗೆಟ್ ಬಂದಿದೆ, 3.5ವರೆಗೂ. ಯು ಕ್ಯಾನ್ ಸಿ ಮೈ ಫೀ ಆ್ಯಂಡ್ ಇಲ್ಲಿ ಹಿಯರ್ 23,021 rupees ಪ್ರಾಫಿಟ್ ಆಗಿದೆ ಇವತ್ತು. ಸೊ ಜಸ್ಟ್ 150 ನಂದು ಕಾಸ್ಟ್ ಫಸ್ಟ್ ಟ್ರೇಡಲ್ಲಿ 5M Pro Max ಸ್ಟ್ರಾಟಜಿ ಫಸ್ಟ್ ಟ್ರೇಡಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು. ಅದಾದಮೇಲೆ 2,471 ನಾವು ಎಂಟ್ರಿ ತೊಗೊಂಡಿದ್ದು 112ಗೆ. ಸೊ 145ಗೆ ನಾನು ಎಕ್ಸಿಟ್ ಆಗಿರ್ತೀನಿ. ಯು ಕ್ಯಾನ್ ಸಿ ಹಿಯರ್ 145ಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಓಕೆ, ಅದಾದಮೇಲೆ ಮತ್ತೆ ಪ್ರೀಮಿಯಮ್ ಮೂವ್ ಆಗುತ್ತೆ. ಸೊ 1:2 ಮೇಲೆ ಬಂದರೆ ಸಾಕು ನಮಗೆ. ಸೊ ಟ್ರೇಡು ನಮಗೆ ಈಸಿಯಾಗಿ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಡನ್ ಫಾರ್ ದ ಡೇ.